ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಅರ್ಜುನ ಆನೆಯ ಸಾವಿನ ನೋವಿನಿಂದ ಇನ್ನೂ ಹೊರಬರುವುದಕ್ಕೆ ಸಾಧ್ಯ ಆಗಿಲ್ಲ. ಆಗಲೇ ಮತ್ತೊಂದು ಆನೆಯ ಸಾವಿನ ಸುದ್ದಿ ಬಂದಿದೆ. ಕೆಲ ದಿನಗಳ ಹಿಂದೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಲ್ಲಿ ಅಭಿಮನ್ಯು ಅಂಡ್ ಟೀಮ್ ನಡೆಸಿದ ಕಾರ್ಯಾಚರಣೆಯಲ್ಲಿ ಬಂಧಿಯಾಗಿದ್ದ ತಣ್ಣೀರ್ ಅನ್ನೋ ಆನೆ ಈಗ ಸಾವಿಗೀಡಾಗಿದೆ. ಅದನ್ನು ಹಾಸನದಲ್ಲಿ ಹಿಡಿದು ಅದಕ್ಕೆ ರೇಡಿಯೋ ಕಾಲರ್ ಅನ್ನು ಹಾಕಿ ಆನಂತರ ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯಕ್ಕೆ ಅದನ್ನು ಬಿಡಲಾಗಿತ್ತು. ಹೇಳಿ ಕೇಳಿ ಮನುಷ್ಯ ಸಂಪರ್ಕದಲ್ಲಿದ್ದ ಆನೆ ಕಾಫಿ ಎಸ್ಟೇಟು, ಸಕಲೇಶ್ಪುರ, ಬೇಲೂರು ನಡುವಿನ ಹೊಲ ಗದ್ದೆಗಳಲ್ಲಿ ಮೇಯ್ದು ಕೊಬ್ಬಿದ್ದ ಆನೆನ ಇದ್ದಕ್ಕಿದ್ದ ಹಾಗೆ ಕಾಡಿಗೆ ಬಿಟ್ರೆ ಅದಲ್ಲಿ ಹೇಗೆ ತಾನಿದ್ದಿತ್ತು? ಯಾರೋ ಹೊಸಬರು ಬಂದ್ರೆ ನಾವೇ ಅವರನ್ನು ತಕ್ಷಣಕ್ಕೆ ಬಿಟ್ಕೊಳ್ಳೋದಿಲ್ಲ. ಹೀಗಿರುವಾಗ ನಾಡಲ್ಲಿ ಓಡಾಡಿಕೊಂಡಿದ್ದ ಆನೆಯನ್ನ ಕಾಡಿನ ಆನೆಗಳು ಹೇಗೆ ತಮ್ಮ ಜೊತೆ ಸೇರಿಸ್ಕೊಂಡು ಬಿಡುತ್ತವೆ? ಹೊಸ ಆನೆ ಕಾಡಿಗೆ ಹೋದ್ರೆ ಅಲ್ಲಿ ಒಂಟಿಯಾಗಿ ಅಲಿಬೇಕಾಗುತ್ತೆ. ಹೀಗೆ ಒಂಟಿಯಾಗಿದ್ದ ಆನೆ ಅಲ್ಲಿಂದ ಮತ್ತೆ ಮನುಷ್ಯರನ್ನ ತನಗೆ ಬೇಕಾದ ಆಹಾರ ಮತ್ತು ವಾತಾವರಣವನ್ನ ಹುಡುಕೊಂಡು ಹೊರಟು ಬಿಡ್ತು. ಕೆಲವೇ ದಿನಗಳಲ್ಲಿ ಅದು ಬಂದು ಸೇರಿದ್ದು ಕೇರಳದ ವೈನಾಡು ಪ್ರದೇಶದಲ್ಲಿನ ಎಸ್ಟೇಟ್ಗಳಿಗೆ. ಈ ತಣ್ಣೀರ್ ಆನೆಗೆ ರೇಡಿಯೋ ಕಾಲರ್ ಅನ್ನ ಹಾಕಿದ್ರು. ಹೀಗಾಗಿ ಅದು ಎಸ್ಟೇಟ್ಗೆ ಬಂದದ್ದು ಗೊತ್ತಾಯ್ತು. ಒಂಟಿ ಆನೆ ರೇಡಿಯೋ ಕಾಲರ್ ಬೇರೆ ಹಾಕಿದ್ದಾರೆ ಅಂದ ಮೇಲೆ ಅದು ಪುಂಡಾನೆನೇ ಇರಬೇಕು ಅಂತ ಕೇರಳದ ಅಧಿಕಾರಿಗಳು ಭಾವಿಸಿದ್ರು. ಅದನ್ನ ಹಾಗೆ ಬಿಟ್ರೆ ಸಮಸ್ಯೆ ಶುರು ಆಗುತ್ತೆ ಅಂತ ಅಲ್ಲಿನ ಅರಣ್ಯ ಇಲಾಖೆ ತಣ್ಣೀರಿಗಾಗಿ ಇನ್ನೂ ಒಂದು ಆಪರೇಷನ್ ಅನ್ನು ಶುರು ಮಾಡ್ತು. ತಣ್ಣೀರಿಗೆ ಮತ್ತೆ ಅರವಳಿಕೆಯನ್ನು ಕೊಟ್ಟು ಅದನ್ನು ಬೇರೆ ಆನೆಗಳ ಸಹಾಯದಿಂದ ಬಂಧಿಸಿ ಲಾರಿ ಹತ್ತಿಸಿ ಕರ್ನಾಟಕದ ಕಡೆಗೆ ತಂದುಬಿಟ್ರು. ಈ ಕಾರ್ಯಾಚರಣೆಯ ವೇಳೆ ಆ ಆನೆಗೆ ಅದು ಏನಾಯ್ತೋ ಗೊತ್ತಿಲ್ಲ. ಲಾರಿ ಬಿಟ್ಟು ಕೆಳಗಿಳಿಯೋದಕ್ಕೆ ಅದಕ್ಕೆ ಸಾಧ್ಯನೇ ಆಗಲಿಲ್ಲ. ಲಾರಿಯಲ್ಲೇ ಕುಸಿದು ಬಿದ್ದಿದ್ದ ಆನೆಯನ್ನ ವೈದ್ಯರು ಪರೀಕ್ಷೆ ಮಾಡಿ ನೋಡಿದ್ರು. ಅಷ್ಟೊತ್ತಿಗಾಗಲೇ ತಣ್ಣೀರು ತಣ್ಣಗಾಗಿ ಹೋಗಿತ್ತು. ಹಾಗಾದ್ರೆ ಆ ಆನೆಗೆ ಏನಾಗಿತ್ತು? ಈ ಬಗ್ಗೆ ವನ್ಯಜೀವಿ ತಜ್ಞ ಹೆಮ್ಮಿಗೆ ಮೋಹನ್ ಅವರ ಬಾಯಲ್ಲಿ ಕೇಳಿ. ಅದೇ ಈಗ ತಣ್ಣೀರ್ ಆನೆ ಬೇಲೂರಿನ ತಾಲೂಕಿನ ಕೆಲವು ಪ್ರದೇಶದಲ್ಲಿ ಬಹಳಷ್ಟು ಸಮಸ್ಯೆ ಆಯಿತು. ಒಂದು 2 ಸಾವಾಯಿತು. ಮತ್ತು ಭಾಳ ದೊಡ್ಡ ಪ್ರೊಟೆಸ್ಟ್ ಕೂಡ ಆಯಿತು. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಇದನ್ನು ಆನೆಗಳನ್ನ ಹಿಡಿಯೋದಕ್ಕೆ ಯಾರೂ ಕೂಡ ಆಸಕ್ತಿ ವಹಿಸ್ತಾ ಇಲ್ಲ. ದಿನನಿತ್ಯ ನಾವು ತೊಂದರೆಗಳನ್ನ ಎದುರಿಸ್ತಾ ಇದ್ದೀವಿ. ಮತ್ತು ಸಾವು ಮತ್ತು ನೋವು ಎರಡೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ. ಅದರಲ್ಲೂ ಕೂಡ ಭಾಳ ಬಡವರಿಗೆ, ಅತಿ ಕಡು ಬಡವರು, ಕೂಲಿ ಕಾರ್ಮಿಕರೇ ಈ ಸಾವು ನೋವಿಗೆ ತುತ್ತಾಗ್ತಾ ಇರ್ತಕ್ಕಂಥ ಇನ್ಸಿಡೆಂಟ್ಗಳು ಜಾಸ್ತಿ ಆಗಿದೆ ಅಂಥೇಳಿ ಭಾಳ ದೊಡ್ಡ ಪ್ರಚೋದನಕಾರಿಯ ಇದು ಪ್ರೊಟೆಸ್ಟ್ಗಳು ನಡೆದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಅನುಮತಿ ಪಡೆದು 2 ಆನೆಗಳನ್ನ ಹಿಡಿಯೋದಕ್ಕೆ ಅಂತ ಹೇಳಿ ಬಂದು 2 ಆನೆಗಳನ್ನ ಹಿಡಿದು ಟ್ರಾನ್ಸ್ಲೊಕೇಟ್ ಮಾಡಿದರು. ಇಲ್ಲಿ ಹಿಡಿದಂಥ ತಣ್ಣೀರ್ ಆನೆ ಅಲ್ಲಿ ಇಳಿಸುವಂಥ ಸಂದರ್ಭದಲ್ಲಿ ಸತ್ತೋಯ್ತು ಅಂಥೇಳಿ ಸುದ್ದಿಗಳಿದೆ. ಮತ್ತು ಆ ವೈನಾಡಿನಲ್ಲಿ ಕೂಡ ಇಳಿಸುವಂಥ ಸಂದರ್ಭದಲ್ಲಿ ಗಲಾಟೆಗಳು ಕೂಡ ಆಗಿದೆ. ಪ್ರಾಬಬ್ಲಿ ಸೆಡೇಷನ್ ಕಡಿಮೆ ಆದಾಗ ಇನ್ನೊಂದು ಸ್ವಲ್ಪ ಇಳಿಸುವಂಥ ಸಮಯದಲ್ಲಿ ಸುಲಭವಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳೋಕೆ ಆಪರೇಷನನ್ನು ಇನ್ನೊಂದು ಸ್ವಲ್ಪ ಮೈನರಾಗಿ ಸೆಡೇಷನ್ ಮಾಡ್ತಾರೆ. ಒಂದೊಂದು ಟೈಮ್ ಓವರ್ ಸೆಡೇಷನ್ನು ಆನೆಗಳಿಂದ ಆನೆಗಳಿಗೆ ವ್ಯತ್ಯಾಸ ಇದೆ. ಒಂದೊಂದು ಆನೆಗಳಿಂದ ಇನ್ನೊಂದು ಆನೆಗೆ ವ್ಯತ್ಯಾಸ ಆಗುತ್ತೆ. ಮನುಷ್ಯರು ಹೇಗೋ ಹಾಗೇ ಅದು. ಕೆಲವರು ಡೋಸೇಜ್ನ ತಡೀತಾರೆ, ಕೆಲವರು ಡೋಸೇಜ್ನ ತಡೆಯೋದಿಲ್ಲ. ಇದೇನಾಗುತ್ತೆ, ಸೆಡೇಷನ್ ಕೊಟ್ಟಂಥ ಸಮಯದಲ್ಲಿ ಕೆಮಿಕಲ್ಗಳು ಬಾಡಿ ಟೆಂಪ್ರೇಚರ್ ವಿಪರೀತ ಮೇಲಕ್ಕೆ ಇರುತ್ತೆ. ಬಾಡಿ ಟೆಂಪ್ರೇಚರ್ ಮೇಲಕ್ಕೆ ಇರೋ ಅಂಥದ್ದು, ಹಾರ್ಟ್ ಬೀಟ್ ಜಾಸ್ತಿ ಆಗೋವಂಥದ್ದು, ಮತ್ತು ಅದ್ರ ಉಸಿರಾಟ ಜಾಸ್ತಿ ಆಗೋವಂಥ ವೇಗವಾಗಿ ಪ್ರಾರಂಭ ಆಗುವಂಥದ್ದು, ಇವೆಲ್ಲವೂ ದೇಹದ ಮೇಲೆ ಆಗುವಂಥ ಪ್ರಕ್ರಿಯೆಗಳು ಡಾರ್ಟ್ ಮಾಡಿದ್ಮೇಲೆ. ಅದು ಭಾಳ ಸಲ ಕೆಲವು ಆನೆಗಳು ಈ ಹೃದಯಾಘಾತದಿಂದ ಸಾಯುವಂಥ ಅವಕಾಶ ಇದೆ. ಎಲ್ಲೋ ಇದು ಕೆಮಿಕಲ್ ವೇರಿಯೇಷನ್ನು, ಡೋಸೇಜ್ ವೇರಿಯೇಷನ್ನು, ಅಥವಾ ಸೆಕೆಂಡ್ ಟೈಮ್ ಡಾರ್ಟ್ ಮಾಡಿ ಅದನ್ನು ಇಳಿಸುವಂಥ ಪ್ರಯತ್ನದಲ್ಲಿ ಏನೋ ಆಗಿರ್ಬೋದು, ಆಕಸ್ಮಿಕವಾಗಿ ಆಗಿರ್ಬೋದು. ಯಾಕೆಂತಂದರೆ ಯಾರೂ ಇದರಲ್ಲಿ ಅಂತಹ ಹೇಳ್ಕೊಳ್ಳೋ ಅಂತಹ ಎಕ್ಸ್ಪರ್ಟ್ಗಳು ನಮ್ಮಲ್ಲಿಲ್ಲ. ಡೋಸೇಜ್ ಫಿಕ್ಸ್ ಮಾಡ್ತಾರೆ, ಆದರೆ ಹೊಡೆಯುವಂಥ ಸಮಯದಲ್ಲಿ ಅಥವಾ ಕೊಡುವಂಥ ಸಮಯದಲ್ಲಿ ಎಲ್ಲೋ ಗಾಬರಿಯಾಗಿ, ಈಗ ಮೊನ್ನೆ ಆಯ್ತಲ್ಲ ವೆಂಕಟೇಶ್ ಅವರ ಸಾವು ಇದೇ ರೀತಿ ಆಗಿದ್ದಂಥದ್ದು. ಸರಿಯಾದ ಡಾರ್ಟ್ ಮಾಡ್ದೇನೆ ಅಂಡರ್ ಡೋಸ್ ಹಾಕಿ ಕೆಲವು ಟೈಮ್ ಸ್ಟ್ಯಾಂಡಿಂಗ್ ಪೊಸಿಷನ್ನಲ್ಲಿ ಆನೆ ನಿಂತ್ಕೊಳ್ಳಿ, ಆನೆಗಳನ್ನ ತೊಗೊಂಡೋಗಿ ಅದನ್ನು ಅಲ್ಲಿ ಹಗ್ಗಗಳಿಂದ ಕಟ್ಟಿ ಕೆಲವು ಟ್ರೀಟ್ಮೆಂಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಸ್ಟ್ಯಾಂಡಿಂಗ್ ಪೊಸಿಷನ್ನಲ್ಲಿ ಇರೋವಂಥ ಸೆಡೇಷನ್ನ ಕೊಡ್ತಾರೆ. ಕ್ವಾಂಟಿಟಿ ಆಫ್ ಸೆಡೇಷನ್ ಕಡಿಮೆ ಮಾಡ್ತಾರೆ. ಬೀಳೋದಿಲ್ಲ, ಆನೆ ನಿಂತೇ ಇರುತ್ತೆ. ಇವ್ರು ಹೋಗಿ ಇವ್ರು ಏನು ಮಾಡಬೇಕು ಆಪ್ರೇಷನ್ ಅದನ್ನು ಮಾಡಿ ಮುಗಿಸ್ಕೊಂಬರ್ತಾರೆ. ಏನಾದರೂ ಹುಣ್ಣಾಗಿದ್ದರೆ ಟ್ರೀಟ್ಮೆಂಟ್ ಮಾಡೋವಂಥದ್ದು, ಅಥವಾ ಏನಾದರೂ ಹೊಕ್ಕಿದ್ರೆ, ಬುಲೆಟ್ಗಳು ಹೊಕ್ಕಿದ್ರೆ ತೆಗೆಯುವಂಥದ್ದು, ಅಥವಾ ಕಾಲಿಗೆ ಏಟಾಗಿದ್ದರೆ ಅದಕ್ಕೆ ಬ್ಯಾಂಡೇಜ್ ಮಾಡೋವಂಥದ್ದು, ಇವೆಲ್ಲ ಪ್ರಕ್ರಿಯೆಗಳನ್ನ ಸ್ಟ್ಯಾಂಡಿಂಗ್ ಪೊಸಿಷನ್ನಲ್ಲಿ ಟ್ರ್ಯಾಂಕ್ಯುಲೈಸ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಅಂಡರ್ ಡೋಸ್ ಹಾಕಿರ್ತಾರೆ. ಅದು ಆ ವೆಂಕಟೇಶನ ಸಾವಿನ ಸಂದರ್ಭದಲ್ಲಿ ಆದಂಥದ್ದು ಅದೇ. ಅದನ್ನು ಸ್ಟ್ಯಾಂಡಿಂಗ್ ಪೊಸಿಷನಲ್ಲೇ ರಿಟೈನ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋದರೂ ಅದಾಗಲಿಲ್ಲ. ಹಾಗಾಗಿ ಈ ಸೆಡೇಷನ್ ಯೂಸ್ ಮಾಡಬೇಕಾದ್ರೆ ಯಾರೂ ಅಂತ ಪರ್ಫೆಕ್ಟಾಗಿ ಇದಿಲ್ಲ, ಹ್ಯೂಮನ್ ಎರರ್ ಆಗುತ್ತೆ.
ಅಂಥ ಹ್ಯೂಮನ್ ಎರರ್ ಆಗಿ ಅದು ಇಳಿಯುವಂಥ ಸಂದರ್ಭದಲ್ಲಿ ಹೃದಯಾಘಾತ ಆಗಿರಬಹುದು ಅಂಥೇಳಿ ನನ್ನ ಒಂದು ಅನಿಸಿಕೆ. ಪ್ರಾಬಬಲಿ ಈ ತಣ್ಣೀರ್ದು ಏನಾಗಿರ್ಬೋದು ಟೆಕ್ನಿಕಲ್ ಆಗಿ ಅಲ್ಲಿ ಇಳಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಗಲಾಟೆಗಳು ಆಗಿದೆ ಅಂಥೇಳಿ ಪತ್ರಿಕೆಯಲ್ಲಿ ನಾನು ಓದಿ ತಿಳ್ಕೊಂಡೆ. ಆ ಸಮಯದಲ್ಲಿ ಡಿಸ್ಟರ್ಬೆನ್ಸ್ ಆದಾಗ ಏನಾದರೂ ಇವರು ಮಾಡುವಂಥ ಕೆಲಸದಲ್ಲಿ ಎಲ್ಲಾದರೂ ಫೇಲ್ಯೂರ್ ಆಗಿರಬಹುದು, ಏನಾದರೂ ಮತ್ತೆ ಸೆಡೇಷನ್ ಮಾಡೋದಕ್ಕೆ ಒಂದು ಪ್ರಯತ್ನ ನಡೆದಿರ್ಬೋದು. ಆ ಸೆಡೇಷನಲ್ಲಿ ಇಳಿಸ್ಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು. ಯಾರೂ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಯಾರೂ ಇಲ್ಲ, ಅದರ ವರದಿ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿದ ಮೇಲೆ ನಾವು ಕರೆಕ್ಟಾಗಿ ಹೇಳ್ಬೋದು ಏನಾಗಿದೆ ಅಂಥೇಳಿ. ಎರಡನೇ ಸರಿ ಇವ್ರು ಏನಾದ್ರು ಸೆಡೇಷನಿಗೆ ಟ್ರೈ ಮಾಡಿದ್ರು, ಆ ಸೆಡೇಷನ್ನಿಂದ ಹೃದಯಾಘಾತ ಆಯಿತು ಆನೆಗೆ, ಅಥವಾ ಆನೆ ಏನಾದರೂ ಜಾರು ಬಿದ್ದು ಹೋಯ್ತು ಇದರಿಂದ ಇಳಿಸುವಂಥ ಸಂದರ್ಭದಲ್ಲಿ, ಇದರಿಂದ ವೆಹಿಕಲಿಂದ ಕೆಳಗಡೆ ಇಳಿಬೇಕಾದ್ರೆ ಏನೋ ತೊಂದರೆ ಆಯಿತು, ಇದನ್ನು ನೋಡಬೇಕು ಇದು. ಅದರ್ವೈಸ್ ಸಾಮಾನ್ಯವಾಗಿ ಇಷ್ಟು ಇದರಲ್ಲಿ ಫೇಲ್ಯೂರ್ಸ್ ಕಡಿಮೆ, ಸಕ್ಸಸ್ ರೇಟೇ ಜಾಸ್ತಿ. ಗೆಳೆಯರೆ, ನಾವೆಲ್ಲ ಒಂದು ಡೋಲೋ ಮಾತ್ರೆಯನ್ನ ಬ್ಯಾಕ್ ಟು ಬ್ಯಾಕ್ ತಗೊಂಡು ಬಿಟ್ರೆ ನಮ್ಮ ದೇಹ ಅದನ್ನು ತಡೆಯೋದಿಲ್ಲ. ಹೀಗಿರುವಾಗ ಅತ್ಯಂತ ಶಕ್ತಿಶಾಲಿಯಾದ ಅರವಳಿಕೆಯನ್ನ ಅವೈಜ್ಞಾನಿಕವಾಗಿ ಒಂದರ ಹಿಂದೊಂದರಂತೆ ಕೊಡ್ತಾ ಹೋದ್ರೆ ಪಾಪ ಆ ಆನೆಯಾದ್ರೂ ಹೇಗೆ ತಡ್ಕೊಳುತ್ತೆ? ಆನೆ ನೋಡೋದಕ್ಕೆ ದೊಡ್ಡದಾಗಿ ಕಾಣುತ್ತೆ, ತುಂಬಾ ಬಲಶಾಲಿ ಕೂಡ, ಆದ್ರೆ ಅದು ಅಷ್ಟೇ ಸೂಕ್ಷ್ಮ ಪ್ರಾಣಿ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಆನೆಯನ್ನು ಹಿಡಿಯೋ ಕಾರ್ಯಾಚರಣೆಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಲ್ಲಿ ಗಜರಾಜನ ಜೀವಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಆನೆ ಹಿಡಿಯುವ ಕಾರ್ಯಾಚರಣೆಗಳಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗತ್ತೆ. ಅಲ್ಲಿ ತಜ್ಞ ವೈದ್ಯರಿರಬೇಕು, ಅವರಿಗೆ ಅರವಳಿಕೆಯ ಬಗ್ಗೆ ಅರಿವಿರಬೇಕು, ತುರ್ತು ಚಿಕಿತ್ಸೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಅಲ್ಲಿ ಮಾಡ್ಕೊಂಡಿರಬೇಕು. ಅಲ್ಲ, ಆನೆ ಹಿಡಿಯೋ ಕಾರ್ಯಾಚರಣೆ ಬಹಳ ಆಗಿರೋವಂಥ ಕೆಲಸ ಇದು. ಯಾಕೆಂದರೆ ಇದೆಲ್ಲ ಸಂಪೂರ್ಣ ಹೊಣೆ DCF ಆಗಿರೋ ಡಿಸ್ಟ್ರಿಕ್ಟ್ನ ಕನ್ಸರ್ವೇಟರ್ ಫಾರೆಸ್ಟ್ ಯಾರಿರ್ತಾನೆ, ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್, ಅವನ ಮೇಲೆ ಸಂಪೂರ್ಣ ಜವಾಬ್ದಾರಿ ಇರುತ್ತೆ. ಹಾಗಾಗಿ ತುಂಬ ಜಾಗರೂಕತೆ ಆಗಿರಬೇಕು. ಭಾಳ ಉತ್ತಮ ಪಳಗಿರ್ತಕ್ಕಂಥ ಕೌಶಲ್ಯ ಇರ್ತಕ್ಕಂಥವ್ರನ್ನೇ ಆರಿಸ್ಬೇಕು ಇದಕ್ಕೆ. ಸೊ ಒಳ್ಳೆಯ ವೆಟರ್ನರಿಯನ್ ಯಾರಾದರೂ ಸರಿಯಾದವ್ರು ಸಿಗದೇ ಇದ್ದರೆ ಯಾರನ್ನೋ ಅವ್ರನ್ನ ರಿಪ್ಲೇಸ್ ಮಾಡೋದಕ್ಕೆ ಇನ್ನೊಬ್ಬರನ್ನ ಕರ್ಕೊಂಬರಬಾರ್ದು. ಇದರಲ್ಲಿ ಅನುಭವ ಇದ್ದು ಈ ವೈಲ್ಡ್ ಆ್ಯನಿಮಲ್ಸ್ ಟ್ರ್ಯಾಂಕ್ಯುಲೈಸ್ ಮಾಡೋ ಈ ವಿಚಾರದಲ್ಲಿ ಯಾರಿಗೆ ಹೆಚ್ಚು ಅನುಭವ ಇದೆ ಅವನು ಬರೋ ತನಕನೇ ಕಾದು ಅವನು ಸಿಕ್ಕಿದಾಗಲೇ ಈ ಆಪರೇಷನನ್ನು ಪ್ರಾರಂಭ ಮಾಡಬೇಕು. ಅವ್ನು ಸಿಕ್ಕಲಿಲ್ಲ, ನಾವು ಎಲ್ಲ ಗೊತ್ತು ಮಾಡಿಬಿಟ್ಟಿದ್ದೀವಿ, ಆನೆಗಳು ಬಂದುಬಿಟ್ಟಿದ್ದಾವೆ, ಮಾವುತರು ಬಂದಿದ್ದಾರೆ ಅಂಥೇಳಿ, ಸಾಕದ ಆನೆಗಳು ಬಂದಿದ್ದಾವೆ ಅಂಥೇಳಿ ನಾವು ಅವ್ರನ್ನ ಬಿಟ್ಟು ಮಾಡೋದು ಬಹಳ ಕಷ್ಟ. ಯಾಕೆಂದರೆ ಸಂಪೂರ್ಣವಾಗಿ ಟ್ರ್ಯಾಂಕ್ಯುಲೈಸೇಷನ್ನು ಆಪರೇಷನ್ನು ಸಕ್ಸಸ್ ಆಗಬೇಕಾದ್ರೆ, ಈ ಸೆಡೇಷನ್ ಆಪರೇಷನ್ ಸಕ್ಸಸ್ ಆಗಬೇಕಾದ್ರೆ ಅದೆಲ್ಲವೂ ವೆಟರ್ನರಿ ಡಾಕ್ಟರ್ ಮೇಲೆ ಅವಲಂಬಿಸಿದೆ. ಅವನೇ ಅದಕ್ಕೆ ಕೀ ಪರ್ಸನ್ನು. ಡೋಸೇಜ್ ಫಿಕ್ಸ್ ಮಾಡೋ ಅಂಥದ್ದು, ಮತ್ತು ಆ ಡಾರ್ಟು ಸರಿಯಾಗಿದೆಯಾ ಡಾರ್ಟು ಅಂಥೇಳಿ ಪರೀಕ್ಷೆ ಮಾಡೋವಂಥದ್ದು, ಮತ್ತು ಅದನ್ನು ಹೊಡೆಯುವಂಥವನು ಕೂಡ ಭಾಳ ಕೌಶಲ್ಯ ಇರುವಂಥ ವ್ಯಕ್ತಿ ಆಗಬೇಕು. ಅವನು ಹೊಡೆಯುವ ಇದು ಗುರಿ ತಲುಪಲೇಬೇಕು. ಗುರಿ ಬಿಟ್ಟು ಬೇರೆ ಭಾಗದಲ್ಲಿ ಬಿದ್ದಾಗ ಬೇರೆ ಬೇರೆ ರೀತಿಯ ಪರಿಣಾಮಗಳು ಆನೆ ಮೇಲೆ ಆಗುತ್ತೆ. ಗೆಳೆಯರೆ, ನಮ್ಮಲ್ಲಿ ಸಮಸ್ಯೆ ಏನು ಅಂದ್ರೆ ಆನೆಗಳ ಹಾವಳಿ ಶುರುವಾದ ಕೂಡಲೇ ಅವುಗಳನ್ನ ಹಿಡಿದು ಬಿಡೋದಕ್ಕೆ ನಮ್ಮಲ್ಲಿ ಒತ್ತಡ ಶುರು ಆಗುತ್ತೆ. ಮೊನ್ನೆ ನೋಡಿ, ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಅಬ್ಬರ ಇಡ್ತಾ ಇರೋ ಬೀಟಮ್ಮನ ಗ್ಯಾಂಗ್ ಅನ್ನ ಮತ್ತೆ ಕಾಡಿನತ್ತ ಕಳುಹಿಸೋದಕ್ಕೆ ಅಭಿಮನ್ಯು ಸೇರಿದ ಹಾಗೆ ಸಾಕಷ್ಟು ಆನೆಗಳಲ್ಲಿ ಪ್ರಯತ್ನ ಪಡ್ತಾ ಇದೆ. ಕಾಡಂಚಿನ ಗ್ರಾಮಗಳಲ್ಲಿ ಆನೆ ಮತ್ತು ಮನುಷ್ಯನ ಸಂಘರ್ಷ ನಿರಂತರವಾಗಿ ನಡೀತಾ ಇರುತ್ತೆ. ಅಲ್ಲಿ ತೋಟಗಳಿಗೆ ಆನೆಗಳು ನುಗ್ಗಿದ್ರೆ ರೈತರಿಗೆ ನಷ್ಟ, ಹಾಗೆ ಆನೆಗಳ ಕಣ್ಣಿಗೆ ಮನುಷ್ಯ ಬಿದ್ರೆ ಪ್ರಾಣ ಕಳ್ಕೊಳ್ಳೋ ಸಂದರ್ಭಗಳು ಇರುತ್ತವೆ. ಈ ಸಂಘರ್ಷವನ್ನ ತಡಿಬೇಕು ಅನ್ನೋದು ನಿಜ, ಆದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ನಾವು ತಗೊಳ್ತಾ ಇರೋ ಕ್ರಮಗಳೇನು? ಅಲ್ಲಿ ಆನೆಗಳ ಹಾವಳಿ ಹೆಚ್ಚಾದ ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಆನೆಗಳನ್ನು ಹಿಡಿಯೋದಕ್ಕೆ ಸರ್ಕಾರ ಹಣ ಕೊಡುತ್ತೆ. ಹೀಗಾಗಿ ಕಾರ್ಯಾಚರಣೆಗೆ ಅಧಿಕಾರಿಗಳು ಕೂಡ ಹೊರಟು ಬಿಡ್ತಾರೆ. ಆದರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಅಲ್ಲಿ ಅನಾಹುತಗಳು ಖಂಡಿತ ಆಗೋದಿಲ್ಲ. ಮೊನ್ನೆ ನೋಡಿ, ಆನೆಯನ್ನು ಹಿಡಿಯೋ ಕಾರ್ಯಾಚರಣೆಯಲ್ಲಿ ಶಾರ್ಪ್ ಶೂಟರ್ ಒಬ್ಬರು ಸಾವಿಗೀಡಾದ್ರು. ಆ ಘಟನೆಯಲ್ಲಿ ಆನೆಯ ತಪ್ಪೇನಿತ್ತು? ತಪ್ಪಿದ್ದದ್ದು ಆ ಶಾರ್ಪ್ ಶೂಟರ್ ಜೀವ ರಕ್ಷಣೆಗೆ ಬೇಕಾದ ಎಚ್ಚರಿಕೆಗಳನ್ನು ತಗೊಳ್ಳದೇ ಇದ್ದ ಅರಣ್ಯ ಇಲಾಖೆಯ ಅಧಿಕಾರಿಗಳದ್ದು. ಇನ್ನು ಅರ್ಜುನನ ಸಾವು, ಅದಕ್ಕೆ ಹೊಣೆ ಯಾರು? ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳು, ಅರವಳಿಕೆ ಕೊಟ್ಟ ವೈದ್ಯರು, ಅರ್ಜುನನ ಮೇಲೆ ಕುಳಿತಿದ್ದ ಮಾವುತ, ಇವರೆಲ್ಲರ ಬೇಜವಾಬ್ದಾರಿ ತಾನೇ ಅರ್ಜುನನ ಸಾವಿಗೆ ಕಾರಣವಾಗಿದ್ದು. ನಮ್ಮಲ್ಲಿ ಅಧಿಕಾರಿಗಳಿಗೆ ಅನುಭವ ಕಡಿಮೆ. ಆನೆಗಳನ್ನು ಹಿಡಿಯೋ ಕಾರ್ಯಾಚರಣೆಯಲ್ಲಿ ಭಾಗಿಯಾಗೋದಕ್ಕೆ ಒಂದು ಪ್ರತ್ಯೇಕ ತಂಡವನ್ನು ರಚನೆ ಮಾಡಿ ಅವರಿಗೆ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟು ಅದಕ್ಕೊಂದಷ್ಟು ಅಧಿಕಾರಿಗಳಿಗೆ ಜವಾಬ್ದಾರಿಯನ್ನು ಕೊಡೋದರ ಜೊತೆಗೆ ಕಾರ್ಯಾಚರಣೆಗಳ ಸಂದರ್ಭಗಳಲ್ಲಿ ಏನಾದರೂ ಅವಾಂತರಗಳಾದ್ರೆ ಆ ಬಗ್ಗೆ ಕೂಡ ಒಂದು ತನಿಖೆ ನಡೆಸಿ ಹೊಣೆಗಾರಿಕೆಯನ್ನು ಫಿಕ್ಸ್ ಮಾಡೋ ಕೆಲಸ ನಡೀದೇ ಇದ್ರೆ ಇಂಥ ಅನ್ಯಾಯದ ಸಾವುಗಳು ನಿರಂತರವಾಗಿ ಸಂಭವಿಸುತ್ತಲೇ ಇರುತ್ತವೆ. ಮೊನ್ನೆ ತಣ್ಣೀರಾನೆ ಸಾವಿನ ಹಿಂದೆ ಕೂಡ ಇದೇ ತರದ ಬೇಜವಾಬ್ದಾರಿ ಅಲ್ಲದೆ ಬೇರಿನ್ಯಾವ ಕಾರಣನೂ ಇಲ್ಲ.
ಅಲ್ಲ, ಆನೆಗಳನ್ನ ಬೇಟೆಯಾಡ್ತಾ ಇದ್ದ ವೀರಪ್ಪನನ್ನ ಕಾಡುಗಳ್ಳ ಅಂತ ಕರೆದ್ರಿ, ಆನೆಗಳ ಹಂತಕ ಅಂತ ಕರೆದ್ರಿ. ಈಗ ಬೇಜವಾಬ್ದಾರಿಯಿಂದ ಆನೆಗಳನ್ನ ಕೊಲ್ತಾ ಇರೋ ಈ ಅರಣ್ಯ ಅಧಿಕಾರಿಗಳನ್ನ ಇನ್ನೇನಂತ ಕರಿಬೇಕು? ಎಲ್ಲಿದ್ದಾರೆ ಕಾಡು ಮಂತ್ರಿ ಕಂಡ್ರೆ? ಗೆಳೆಯರೆ, ತಣ್ಣೀರ ಆತ್ಮಕ್ಕೆ ಶಾಂತಿ ಸಿಗಲಿ, ಮುಂದೆ ಇಂಥ ಅನಾಹುತಗಳು ನಡೀದೇ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.